ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಎನಿಸ್ತೀನಿ. ಫೈನಲಿ ಆಫ್ಟರ್ ಒಂದು 111 ದಿನಗಳ ನಂತರ ಬಿಗ್ ಬಾಸ್ ಸೀಸನ್ 12ನ ಪ್ರೀ ಫಿನಾಲೆ ನಡೀತದೆ. ಇವತ್ತು ರಾತ್ರಿ 9 ಗಂಟೆಗೆ, ನಾಳೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು ಫಿನಾಲೆ. ಈಗ ಯಾರು ವಿನ್ ಆಗ್ಬೋದು ಅಂತ ಹೇಳಿದರೆ ಫುಲ್ ಕ್ಲಾರಿಫಿಕೇಷನ್ ಏನಪ್ಪ ಅಂದರೆ, ಗಿಲ್ಲಿ ಅವರೊಂದು 100% ವಿನ್ ಆಗ್ತಾರೆ. ಅದರ ನೆಕ್ಸ್ಟ್ ಯಾರಿರ್ಬೋದು ಅಂತ ಇನ್ನೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಏನಂದರೆ, ಇದೊಂದು ಫಾರ್ ದಿ ಟೈಮ್ ನಮ್ಮ ಬಿಗ್ ಬಾಸ್ನಲ್ಲಿ ನಾವು ನೋಡೋದಾದರೆ, ಯಾಕಂದರೆ ಎಲ್ಲ ಕಡೆಯಲ್ಲಿ ಒಂದೊಂದು ಫ್ಯಾನ್ ಬೇಸ್ ಇರ್ತದೆ, ಬಟ್ ಇದೊಂದು ಫ್ಯಾನ್ ಬೇಸ್ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಂಟರ್ಟೈನ್ಮೆಂಟ್ ಎಲ್ಲದರಲ್ಲೂ ಕೂಡ ಗಿಲ್ಲಿ ಅವರು ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬಿಗ್ ಬಾಸ್ ಸೀಸನ್ 12ನ ಫೈನಲಿ ಫಿನಾಲೆ ನಡೀತದೆ. ಒಂದು ಕಡೆಯಲ್ಲಿ ಖುಷಿ ಕೂಡ ಇದೆ, ಇನ್ನೊಂದು ಕಡೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ನಾವು ಆಬ್ವಿಯಸ್ಲಿ ನಾವು ನೋಡ್ತಿರೋದು ಬಿಗ್ ಬಾಸನ್ನೇ. ನಾನು ರೀಸೆಂಟ್ಲಿ ಒಂದು 4-5 ಡೇಸಿಂದ ವೀಡಿಯೋ ಕೂಡ ಹಾಕಿರಲಿಲ್ಲ, ತುಂಬ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆದ ಕಾರಣ ಹಾಕಿರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸೈಡಲ್ಲಿ ಬೇಜಾರಾಗ್ತದೆ, ಯಾಕಂದರೆ 9:30 ಆದಮೇಲೆ ಇನ್ನೇನು ನಾವೀಗ ನೋಡ್ತಾ ಇರ್ತೇವೆ. ನಾವು ಬಿಗ್ ಬಾಸ್ ಅಂತ ಹೇಳುವಾಗ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಅದೊಂದು ಬಿಗ್ ಬಾಸಿಗೆ ಅಡಿಕ್ಟ್ ಆದರೆ, ಈಗ ನೀವು ಕ್ರಿಕೆಟಿಗೆ ಹೇಗೆ ಅಡಿಕ್ಟ್ ಆಗಿರ್ತಾರೆ ಹಾಗೆ ನಾವು ಬಿಗ್ ಬಾಸಿಗೆ ಅಡಿಕ್ಟ್ ಆಗಿರ್ತೇವೆ. ಆ್ಯಂಡ್ ಬಿಗ್ ಬಾಸಲ್ಲಿ ಈಗ ನಾಳೆ ಫಿನಾಲೆ ಅಂತ ಹೇಳೋ ಖುಷಿ ಕೂಡ ಇದೆ, ಇನ್ನೊಂದು ತುಂಬಾ ಬೇಜಾರಾಗ್ತದೆ. ಸೋಮವಾರದಿಂದ ಏನು ಅಂತ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಅದಕ್ಕೊಂದು ಅಡಿಕ್ಟ್ ಆಗುವಾಗ ಸ್ವಲ್ಪ ದಿನ ಬೇಕು ನಮಗೆ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ, ಅಂದರೆ ಬೇರೆ ಯಾವುದಾದ್ರೂ ಒಂದು ಸೀರಿಯಲ್ ಆಗಲಿ ಫಿಲ್ಮ್ ಆಗಲಿ ನೋಡಲಿಕ್ಕೆ ಅಂತ ಹೇಳ್ಬೋದು. ಎಲ್ಸಿ ಹೇಗಿರ್ತದೆ, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿ ನಾನು ನೆನೆಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಹೇ, ಲವ್ ಯು ಆಲ್.